ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೌಮ್ಯಾಸ್ ಕಿಚನ್ನಿಗೆ ಸ್ವಾಗತ. ದಮ್ ಬಿರಿಯಾನಿಯನ್ನು ಚಿಕನ್ನು ಮಟನ್ನು ಹಾಕಿ ಮಾಡಬೇಕಾಗಿಲ್ಲ, ಎಗ್ಗಲ್ಲೂ ಅಷ್ಟೇ ಟೇಸ್ಟಿಯಾಗಿ ದಮ್ ಬಿರಿಯಾನಿಯನ್ನು ಮಾಡ್ಬೋದು. ಸೊ ಇವತ್ತಿನ ಈಸಿ ಟೇಸ್ಟಿ ರೆಸಿಪಿ ಎಗ್ ದಮ್ ಬಿರಿಯಾನಿ. ಇದನ್ನು ಮಾಡೋದು ಹೇಗೆ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನಾನಿಲ್ಲಿ 2 ಗ್ಲಾಸ್ ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ. ಇದನ್ನು 2 ರಿಂದ 3 ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಡಬೇಕು. ನಂತರ ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ 6 ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಅದಕ್ಕೆ 1 ಇಂಚು ಚಕ್ಕೆ, 5 ರಿಂದ 6 ಲವಂಗ, 1 ಸ್ಟಾರ್ ಹೂವು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಅದನ್ನು 1 ನಿಮಿಷ ಫ್ರೈ ಮಾಡಬೇಕು. ಈ ಸ್ಪೈಸಸ್ ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದು ಫ್ರೈ ಆದಮೇಲೆ 5 ರಿಂದ 6 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡಬೇಕು. ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಪೇಸ್ಟ್ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಈರುಳ್ಳಿ ಇರ್ಬೋದು, ಟೊಮೆಟೊ ಇರ್ಬೋದು, ಇಲ್ಲಾಂದರೆ ನಾವು ಹಾಕೋ ಸ್ಪೈಸಸ್ಸು ಪೌಡರ್ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೆಟೊ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿನ, 3 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ಬೀಟ್ ಮಾಡಿರೋ 1 ಕಪ್ ಮೊಸರನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಮೊಸರು ತೀರಾ ಹುಳಿ ಇದ್ದರೆ ಅರ್ಧ ಕಪ್ ಮೊಸರು ಸಾಕು. ಮೊಸರು ಹಾಕುವಾಗ ಯಾವಾಗೂ ಫ್ಲೇಮು ಲೋವಲ್ಲೇ ಇರಬೇಕು, ಇಲ್ಲಾಂದರೆ ಮೊಸರು ಒಡೆಯುತ್ತೆ. ಅರ್ಧ ಗ್ಲಾಸ್ ನೀರು ಹಾಕಿ ಮಸಾಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು 5 ನಿಮಿಷ ಬೇಯೋಕ್ಕೆ ಬಿಡೋಣ. ಈಗ ನೀವೇ ನೋಡ್ತಾ ಇರ್ಬೋದು, ಮಸಾಲ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಆಯಿಲ್ ಸಪ್ರೇಟ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇಡೋಣ. ಇನ್ನೊಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು 30 ಸೆಕೆಂಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆದರೆ ಸಾಕು. ಮೊಟ್ಟೆಗೆ ಈ ರೀತಿ 3-4 ಸ್ಲಿಟ್ ಮಾಡಿ ಹಾಕೋದ್ರಿಂದ ಮೊಟ್ಟೆಗೆ ಉಪ್ಪು ಖಾರ ನೀಟಾಗಿ ಒಳಗಡೆನೂ ಕೋಟ್ ಆಗುತ್ತೆ. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಮೊಟ್ಟೆ ಮೇಲಿನ ಲೇಯರ್ ಎಲ್ಲ ಹಾರ್ಡ್ ಆಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಮೀಡಿಯಂ ಫ್ಲೇಮಲ್ಲಿ 1 ಮಿನಿಟ್ ಫ್ರೈ ಆದರೆ ಸಾಕು. ಈಗ ನಾವು ಮೊದಲೇ ಮಾಡ್ಕೊಂಡಿರೋ ಮಸಾಲಕ್ಕೆ ಈಗ ಫ್ರೈ ಮಾಡಿರೋ ಮೊಟ್ಟೆಯನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಕಟ್ಟಾಗೋಕ್ಕೆ ಬಿಡಬಾರ್ದು, ಇಲ್ಲಾಂದರೆ ಮೊಟ್ಟೆ ಬಿರಿಯಾನಿಯಲ್ಲಿ ಫುಲ್ ಪೀಸ್ ಆಗೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರೋ ಪುದೀನ ಹಾಕಿ 5 ನಿಮಿಷ ಬೇಯಿಸ್ಕೋಬೇಕು. ಆವಾಗ ಮೊಟ್ಟೆ ಎಲ್ಲ ಮಸಾಲಾನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ಒಂದು ಮೆಶ್ ಬೌಲಲ್ಲಿ 1 ಇಂಚು ಚಕ್ಕೆ, 1 ಟೀ ಸ್ಪೂನ್ ಶಾಯಿ ಜೀರ, 1 ಏಲಕ್ಕಿ, 5 ರಿಂದ 6 ಲವಂಗ ಹಾಕಿ ನೀರು ಬಿಸಿಯಾದ ನೀರಲ್ಲಿ ಹಾಕಬೇಕು. ನೀರು ಚೆನ್ನಾಗಿ ಕುದಿಯುವಾಗ ಈ ಸ್ಪೈಸಸ್ಸು ಅದರ ಅರೋಮಾ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ, ಆವಾಗ ಅನ್ನಕ್ಕೂ ಚೆನ್ನಾಗಿ ಅರೋಮಾ ಬರುತ್ತೆ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈಗ 2 ಟೀ ಸ್ಪೂನ್ ಉಪ್ಪನ್ನು ಹಾಕೋಣ. ಮತ್ತು ಆವಾಗಲೇ ನಾವು ತೊಳೆದು ನೆನೆಸಿಟ್ಟಿದ್ವಲ್ಲ ಅಕ್ಕಿಯನ್ನು, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಒಂದು ಸತಿ ಮಿಕ್ಸ್ ಮಾಡೋಣ. ಮತ್ತು ಪದೇ ಮಿಕ್ಸ್ ಮಾಡ್ಕೊತಾ ಇರಬಾರ್ದು, ಅಕ್ಕಿ ಎಲ್ಲ ಕಟ್ಟಾಗಿಬಿಡುತ್ತೆ. ಈಗ ನೋಡಿ, ಇಲ್ಲಿ ಅಕ್ಕಿ ಒಂದು 90% ಕುಕ್ ಆಗಿದೆ. ಈಗ ಇದನ್ನು ನೀರೆಲ್ಲ ಸ್ಟ್ರೇನ್ ಮಾಡಿ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ, ಇಲ್ಲಾಂದರೆ ಅನ್ನ ಓವರ್ ಕುಕ್ಕಾಗಿ ಬಿರಿಯಾನಿ ಉದುರುದ್ರಾಗಿ ಬರಲ್ಲ. ಅವಾಗೇನು ಎಗ್ಗಿನ ಮಸಾಲ ಮಾಡ್ಕೊಂಡಿದ್ವಲ್ಲ, ಅದೇ ಮಸಾಲನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇದೇ ಪ್ಯಾನಲ್ಲಿ ಈಗ ದಮ್ಮಿಗಿಡೋಣ. ಫಸ್ಟು ಒಂದು ರೈಸಿನ ಲೇಯರ್ ಹಾಕ್ಕೊಳ್ಳೋಣ. ನಂತರ ನಾವು ಮಾಡ್ಕೊಂಡಿರೋ ಎಗ್ ಮಸಾಲನ್ನು ಇನ್ನೊಂದು ಲೇಯರಾಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಹಾಕಬೇಕು. ಇಲ್ಲಾಂದರೆ ಮಸಾಲ ಎಲ್ಲ ಕಡೆ ರೈಸಿಗೆ ಹಿಡ್ಕೊಳ್ಳಲ್ಲ, ಒಂದೊಂದೇ ಕಡೆ ಇದ್ಬಿಡತ್ತೆ. ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಹಾಕಿ ಅದರ ಮೇಲೆ ಇನ್ನೊಂದು ಲೇಯರ್ ಅನ್ನ ಹಾಕೋಬೇಕು. ಮೇಲೆ ಮತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಹಾಕಿ
ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಮೇಲಿಂದ ಹಾಕಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು 15 ನಿಮಿಷ ದಮ್ ಆಗೋಕ್ಕೆ ಬಿಡೋಣ. 15 ನಿಮಿಷ ನಂತರ ಫ್ಲೇಮನ್ನು ಆಫ್ ಮಾಡಿ ಇನ್ನೊಂದು 10 ನಿಮಿಷ ಬಿಟ್ಬಿಡಬೇಕು. ಆಗ ಮಸಾಲೆ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಈಗ ನೋಡಿ ನಮ್ಮ ಟೇಸ್ಟಿಯಾಗಿರೋ ಎಗ್ ದಮ್ ಬಿರಿಯಾನಿ ಎಷ್ಟು ಉದುರುದ್ರಾಗಿ ರೆಡಿಯಾಗಿದೆ ಅಂತ. ಇದನ್ನು ಲಾಸ್ಟಲ್ಲಿ ಒಂದು ಸತಿ ಮಿಕ್ಸ್ ಮಾಡೋಣ ನಿಧಾನಕ್ಕೆ. ಈ ಬಿರಿಯಾನಿ ತುಂಬ ಫ್ಲೇವರ್ಫುಲ್ ಆಗಿರೋದ್ರಿಂದ ಇದನ್ನು ಸಿಂಪಲ್ ಆಗಿರೋ ಒಂದು ರಾಯ್ತಾ ಜೊತೆನಾದರೂ ಸರ್ವ್ ಮಾಡ್ಬೋದು. ನಿಮಗೆ ಇವತ್ತಿನ ಎಗ್ ದಮ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸೌಮ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.